ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಹಲಕ್ ಜೊತೆಗೆ ನಾವು 3 ಜನ ಹೊರಟಿದೀವಿ. ಎಲ್ಲಿಗೆ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಈ ಹಚ್ಚ ಹಸಿರಿನ ನಡುವೆ ಚಿಕ್ಕದಾಗಿ ಮಳೆ, ಆದ್ರೆ ನಮ್ಮೂರಲ್ಲಂತೂ ತುಂಬಾ ಜೋರೇ ಮಳೆ. ನಾವು ಹೋಗಿರೋ ಪ್ಲೇಸ್ ಅಲ್ಲಿ ಮಳೆ ಕಡಿಮೆನೇ ಇತ್ತು. ನಾವು ಹೋಗಿದ್ದ ದಿನ ಅಂತ ಹೇಳ್ಬೋದು. ಬಿಸಿಲು ಇತ್ತು, ಮಳೆ ಅಂತೂ ಇರ್ಲಿಲ್ಲ. ಸ್ವಲ್ಪ ಸ್ವಲ್ಪ ಮಧ್ಯಾಹ್ನದ ನಂತರ ಒಂದ್ ಸ್ವಲ್ಪ ಮಳೆ ಅಂತ ಹೇಳ್ಬೋದು. ಹಾಗೆ ಹೋಗ್ತಾ ನಮ್ಗೆ ಬೋರ್ ಆಗದಿರೋ ತರ ಕನ್ನಡ ಪದ್ಯಗಳನ್ನೆಲ್ಲ ಹೇಳ್ಕೊಂಡು ನಮ್ ಹಲ್ಕು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತು. ನಮ್ಗೆ ಎನರ್ಜಿನ ಇನ್ನಷ್ಟು ಬೂಸ್ಟ್ ಮಾಡ್ತಾ ಇತ್ತು. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂಸ್ ಅಂತೂ. ನಮ್ಮೂರಲ್ಲಂತೂ ಯಾವಾಗ ಬಂದ್ರು ನಿಮ್ಗೆ ಇದೇ ವ್ಯೂ ನೋಡೋದಕ್ಕೆ ಸಿಗೋದು. ಬೇಲೂರು ಬಾಣೆ ಎಲ್ಲ ದಾಟ್ಕೊಂಡು ನಾವು ಸ್ಪೀಡ್ ಆಗಿ ಹೋಗ್ತಾ ಇದೀವಿ ಬೆಳಗ್ಗೆನೆ. ಸಂಡೆ ಇವನಿದ್ರೆ ನಮ್ಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಸಖತ್ತು ನಾಟಿಯಾಗಿ ಏನೇನೋ ಕ್ವಶನ್ ಕೇಳ್ತಾ, ತರ್ಲೆ ಮಾಡ್ತಾ, ನಮ್ ಜೊತೆ ಬೈಸ್ಕೊಳ್ತಾ ಹೋಗ್ತಾ ಇದೀವಿ. ಫೈನಲಿ ನಾವ್ ಎಂಟ್ರಿ ಆದ್ವಿ ಕುಶಾಲನಗರ್ಗೆ. ಟೂರಿಸ್ಟ್ ಪ್ಲೇಸ್ ಅಂತಂದ್ರೆ ಇದೆಲ್ಲ ಇದ್ದೇ ಇರತ್ತೆ. ಹಾಗೆ ಇಲ್ಲೆಲ್ಲ 1 to ಡಬಲ್ ರೇಟ್ ಅಂತಾನೆ ಹೇಳ್ಬೋದು. ಫ್ಲಾಗ್ಸ್ ಎಲ್ಲ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾವು ಹೋಗ್ತಾ ಇರೋದು ಟಿಬೇಟಿಯನ್ ಕ್ಯಾಂಪ್ಗೆ ಅಂತ. ಹಾಗೆ ಟಿಬೇಟ್ ಟೆಂಪಲ್, ಇದು ಗೋಲ್ಡನ್ ಟೆಂಪಲ್ ಕೂರ್ಗಲ್ಲಿದೆ, ಕುಶಾಲನಗರ. ಇದನ್ನ ಮೊದಲನೇ ದ್ವಾರ ಅಂತ ಕರೀತಾರೆ. ಟಿಬೇಟ್ ಕ್ಯಾಂಪ್ದು ಪದ್ಮಸ್ತಂಭ ಅಂತಾನು ಕರೀತಾರೆ ಇದನ್ನ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ವಿಡಿಯೋದು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ನನ್ನ ವಿಡಿಯೋಸ್ ಅನ್ನ ನೋಡಿ ಅಂತ ಹೇಳ್ತೀನಿ. ಇಲ್ಲಿ ಫುಲ್ ದೀಪ ಹಚ್ಚಿ ಫುಲ್ ಗ್ಲಾಸ್ ಕವರ್ ಮಾಡಿದ್ದಾರೆ. ಇದ್ರ ಅರ್ಥ ಏನು ಅಂತಂದ್ರೆ, ಇಲ್ಲಿ ಈ ದೀಪ ಹಚ್ಚೋದರ ಉದ್ದೇಶ ಪೂರ್ವಜರಿಗೆ, ಕಷ್ಟದಲ್ಲಿರೋರಿಗೆ, ಹಾಗೆ ಅಂಗವಿಕಲರಿಗೆ ಒಳ್ಳೇದಾಗ್ಲಿ ಅನ್ನೋ ನಂಬಿಕೆಯಿಂದ ಹಚ್ತಾರಂತೆ. ಹಾಗೆ ಈ ದೀಪ ಹಚ್ಚೋದ್ರಿಂದ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗತ್ತೆ ಅನ್ನೋದು ಅವರ ನಂಬಿಕೆ. ನೋಡಿ, ಇದೊಂದು ದೊಡ್ಡ ಬೆಲ್ ಇದೆ. ಇದನ್ನೆಲ್ಲ ನೋಡ್ಕೊಂಡು ಫಸ್ಟ್ ಪಾರ್ಕ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಫಸ್ಟ್ ಆಚೆ ಹೋದ್ವಿ. ಮಕ್ಳಿಗೆ ಆಟ ಆಡೋದಕ್ಕಾಗ್ಲಿ, ವಾಕ್ ಮಾಡೋದಕ್ಕಾಗ್ಲಿ ತುಂಬಾನೇ ಚೆನ್ನಾಗಿದೆ ಪ್ಲೇಸು. ಇದು ಮೇನ್ ಗೋಲ್ಡನ್ ಟೆಂಪಲ್. ನೆಕ್ಸ್ಟ್ ಇದ್ರೊಳಗಡೆ ಬರೋಣ. ಇವಾಗ ಒಂದ್ ರೌಂಡ್ ಹಾಕೊಂಡ್ ಬಂದ್ಬಿಡೋಣ. ಇಲ್ಲಿ ವಾಕ್ ಮಾಡ್ಕೊಂಡು ಮಕ್ಳಿಗೆ ಆಟ ಆಡಿಸ್ಕೊಂಡು ಎಲ್ಲ ಮಾಡ್ಬಹುದು. ಯಾಕಂದ್ರೆ ತುಂಬಾ ಪ್ರಶಾಂತವಾಗಿದೆ ಜಾಗ. ನೋಡಿ ಇಲ್ಲಿ ಪಾಂಡ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಬ್ಯಾಕ್ ಸೈಡ್ ಇಂದ, ಇದು ಗೋಲ್ಡನ್ ಟೆಂಪಲ್ದು ಬ್ಯಾಕ್ ಸೈಡ್. ಹಾಗೆ ಇಲ್ಲಿ ಎಷ್ಟೊಂದು ಫ್ಲವರ್ಸ್ ಹಾಕಿದ್ದಾರೆ ಅಂದ್ರೆ, ನಾವು ವಾಕ್ ಮಾಡ್ತಿದ್ರೆ ತುಂಬಾನೇ ಫ್ಲವರ್ ಗಿಡಗಳು, ಹಾಗೆ ತುಂಬಾ ಕಲರ್ಫುಲ್ ಆಗಿರೋ ಫ್ಲವರ್ಸ್ ಇದೆ ಅಂತ ಹೇಳ್ಬೋದು. ನೋಡೋದಕ್ಕೆ ತುಂಬಾ ಖುಷಿ ಆಗತ್ತೆ. ಸಂಡೆ ಆಗಿರೋದ್ರಿಂದ ಜನ ಕೂಡ ಜಾಸ್ತಿನೇ ಇರ್ತಾರೆ, ಟೂರಿಸ್ಟ್ ಎಲ್ಲ. ಹಾಗೆ ಇವ್ರದ್ದು ಕ್ಯಾಂಪ್ ಕೂಡ ಇದೆ. ಅದರಲ್ಲಿ ಸ್ಕೂಲ್ಸ್, ಇದ್ರೊಳಗಡೆ ಸ್ಕೂಲು ಇದೆ ಅವ್ರದ್ದು. ಟಿಬೇಟಿಯನ್ ಸ್ಕೂಲ್ ಇದೆ, ಕ್ಯಾಂಪಸ್ ಇದೆ, ಮನೆಗಳಿದೆ, ಎಲ್ಲಾನು ಇಲ್ಲಿ ಇದ್ರೊಳಗಡೆ ಇದೆ. ನೋಡಿ ಫ್ಲವರ್ಸ್ ಅಂತೂ, ಸಂಪಿಗೆ ಹೂವು ಅಂತೂ ಬಿಟ್ಟಿತ್ತು, ತುಂಬಾ ಚೆನ್ನಾಗಿತ್ತು ಸ್ಮೆಲ್ ಇದ್ರಡಿ ಹೋಗ್ತಾ. ತುಂಬಾ ಚೆನ್ನಾಗಿ ಮೇಂಟೈನು ಮಾಡಿದ್ದಾರೆ. ನೋಡಿ ಇದೆಲ್ಲ ಸ್ಕೂಲ್ಸ್, ಬ್ಯಾಕ್ ಸೈಡ್ ಕಾಣಿಸ್ತಾ ಇರೋದೆಲ್ಲ ಅವರು ಟಿಬೇಟಿಯನ್ ಸ್ಕೂಲ್ ಇದು. ಇಲ್ಲೊಂದ್ ಸ್ವಲ್ಪ ಚೆನ್ನಾಗಿತ್ತು ಅಂತ ನಮ್ಮ ಮಂಕಿ ಹತ್ತಿ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹತ್ತಾ ಇದೆ. ಹಾಗೆ ಇಲ್ಲೊಂದು ಪಾಂಡ್ ಇದೆಯಲ್ಲ, ಇದು ಜೋರಾಗಿ ಗಾಳಿ ಬೀಸಿದಾಗ ಎಷ್ಟು ಚೆನ್ನಾಗಿ ವೇವ್ಸ್ ಬರುತ್ತೆ, ಅಲೆ ಅಲೆ ಆಗಿ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಎಲ್ಲಿ ಹೋದ್ರು ಫ್ಲವರ್ಸ್, ಕಲರ್ 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 ಫ್ಲವರ್ಸ್. ಇದನ್ನ ನೋಡೋದೇ ಒಂದ್ ಚಂದ ಇದ್ರ ಸುತ್ತಮುತ್ತ. ನೋಡಿ ಇಲ್ಲಿ ಗಾಳಿ ಬೀಸ್ತಾ ಇದ್ರೆ ಯಾವ ತರ ಆಗ್ತಾ ಇದೆ ಅಂತ. ನೀರು ಅಲೆ ಅಲೆಯಾಗಿ ಹೋಗ್ತಾ ಇದೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. 1959ರಲ್ಲಿ ಚೀನಾ ಟಿಬೇಟ್ ಮೇಲೆ ಆಕ್ರಮಣ ಮಾಡಿಸುತ್ತೆ. ಹಾಗಾಗಿ ಆ ಸಮಯದಲ್ಲಿ ಟಿಬೇಟ್ನ ಜನ ಭಾರತಕ್ಕೆ ಬಂದು ಕರ್ನಾಟಕದ ಬೈಲುಗುಪ್ಪೆಯಲ್ಲಿ ಆಶ್ರಯ ಪಡೀತಾರೆ.
ಹೋಯ್ತು ಈ ಕಡೆ ನೋಡು, ಇಲ್ಲಿ ನೋಡು ಫುಲ್ ಎಂಟಿದು ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತಮುತ್ತ. ಇದನ್ನೆಲ್ಲ ನೋಡ್ಕೊಂಡು ನಾವು ಎಂಟರ್ ಆದ್ವಿ. ಪ್ರಮುಖ ದ್ವಾರ ಅಂತ ಹೇಳ್ಬೋದು. ಈ ಪ್ರಮುಖ ದ್ವಾರದಲ್ಲಿ 3 ಮೂರ್ತಿಗಳಿದೆ. ಎಡಭಾಗದಲ್ಲಿರುವಂತದ್ದು ಪದ್ಮ ಸ್ತಂಭವ, ಬಲಭಾಗದಲ್ಲಿರುವಂತ ಮೂರ್ತಿ ಬಂದು ಅಭಿಮನ್ಯು, ಹಾಗೆ ಮಧ್ಯದಲ್ಲಿ ಶ್ರೀ ಭಗವಾನ್ ಬುದ್ಧ ಇದ್ದಾರೆ, ಸ್ಟ್ಯಾಚು ಇದೆ. ಈ 3 ಮೂರ್ತಿಗಳನ್ನ ಕಂಚು ಮತ್ತು ಚಿನ್ನದ ಲೇಪನದಿಂದ ಮಾಡಲಾಗಿದೆ, ಹಾಗಾಗಿ ಇದನ್ನ ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ. ಯಾರಾದ್ರೂ ನೋಡಿಲ್ದೇ ಇದ್ರೆ ಒಂದ್ಸತಿ ಕುಶಾಲನಗರ್ ಬೈಲುಗುಪ್ಪೆ ಸೈಡ್ ಬಂದ್ರೆ ಖಂಡಿತವಾಗ್ಲೂ ಈ ಟೆಂಪಲ್ಗೆ ಒಂದ್ಸತಿ ವಿಸಿಟ್ ಮಾಡಿ. ಹಾಗೆ ಇಲ್ಲಿ ಕುತ್ಕೊಂಡು ಚಾಂಟ್ ಏನಾದ್ರು ಮಾಡೋ ಅಭ್ಯಾಸ ಇದ್ರೆ ಖಂಡಿತವಾಗ್ಲೂ ಇಲ್ಲಿ ಕುತ್ಕೊಂಡು ಜಪ ಮಾಡಬಹುದು. ತುಂಬಾ ಪ್ರಶಾಂತವಾಗಿದೆ ಒಳಗಡೆ, ತುಂಬಾ ಖುಷಿ ಆಗುತ್ತೆ. ಇನ್ನಷ್ಟು ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡೋಣ, ಒಳಗಡೆ ಕುತ್ಕೊಳ್ಳೋಣ ನಮ್ಮ ಪಾಡಿಗೆ ನಾವು ಅಂತ ಅನ್ಸ್ಬಿಡುತ್ತೆ. ಹಾಗೆ ಗೋಡೆಗಳ ತುಂಬಾ ಪೇಂಟಿಂಗ್ಸ್ ಮಾಡಿದ್ದಾರೆ, ಒಂದೊಂದ್ ತರ ವಿಚಿತ್ರ ವಿಚಿತ್ರ ಪೇಂಟಿಂಗ್ಸ್ ನೋಡೋದಕ್ಕೆ ತುಂಬಾ ಅಟ್ರಾಕ್ಟ್ ಆಗಿದೆ. ಹಾಗೆ ಪುಟ್ಟ ಮಕ್ಳುಗಳು ಬೇಗ ಈ ಪೇಂಟಿಂಗ್ಸ್ ನ ನೋಡಿ ಅಟ್ರಾಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ನನ್ನ ಮಗ ಅದ್ರ ಕಣ್ಣೆಲ್ಲ ಆಚೆ ಬಂದಿರೋದು, ಕೈಯೆಲ್ಲ ಹಿಂಗ್ ಕಟ್ಟ ಹಾಕಿರೋದು ಎಲ್ಲ ನೋಡ್ಬಿಟ್ಟು ಏನೇನೋ ಕ್ವಶನ್ಸ್ ಕೇಳ್ತಾ ಇದ್ದ. ಇದು ಮೈನ್ ಭಗವಾನ್ ಬುದ್ಧ. ಹಾಗೆ ಇದ್ರ ಡೋರ್ಸ್ ಗಳು ಕೂಡ ಎಷ್ಟು ಚೆನ್ನಾಗಿದೆ, ಹಿಡಿದು ಎಳ್ದು ಕ್ಲೋಸ್ ಮಾಡೋದಕ್ಕೆ ಎಲ್ಲ ಯಾವ ತರ ಮಾಡಿದ್ದಾರೆ. ನನ್ನ ಮಗ ನೋಡಿ ನನ್ನ ಫೋಟೋ ತೆಗಿಯಮ್ಮ, ನಾನು ಭಯ ಬೀಳೋ ತರ ಅಂತೆಲ್ಲ ಹೇಳಿ ನನ್ನ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿಸ್ಕೊಂಡ. ನಂತರ ನಾವು ಇದರಿಂದ ಮುಂದೆ ಹೊರಟ್ವಿ. ನಂತರನು ಅದರಿಂದ ಸ್ವಲ್ಪ ಆಚೆ ಬಂದು ಮೇನ್ ದ್ವಾರ ಏನಿದೆ ಆಚೆನೂ ಒಂದೆರಡು ಪುಟ್ಟ ಪುಟ್ಟ ಗುಡಿಗಳಿದೆ ಇವ್ರದ್ದು. ನೋಡಿ ಇದೆಲ್ಲ ಈವ್ನಿಂಗ್ ಟೈಮ್ ಹಚ್ಚೋದಕ್ಕೆ ಅಂತ ಲ್ಯಾಂಪ್ ನ ರೆಡಿ ಮಾಡಿ ಇಟ್ಟಿರೋದು ದೀಪ. ಇದು ಇನ್ನೊಂದು ಪಕ್ಕದಲ್ಲಿರೋದು ಇನ್ನೊಂದು ಗುಡಿ, ಇದ್ರಲ್ಲಿ ಕೂಡ ಏನೇನು ಈ ತರ ಇಟ್ಟಿರ್ತಾರೆ. ನೋಡೋದಂಗಂತೂ ತುಂಬಾ ಅದ್ಭುತವಾಗಿದೆ. ಒಂದ್ಸತಿ ಖಂಡಿತವಾಗ್ಲೂ ವಿಸಿಟ್ ಮಾಡಬಹುದು. ಮಕ್ಕಳನ್ನ ಕರ್ಕೊಂಬಂದ್ರೆ ಅವ್ರಿಗೂ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಬೈಲ್ಗುಪ್ಪೆ ಸೆಕೆಂಡ್ ಲಾರ್ಜೆಸ್ಟ್ ಟಿಬೇಟಿಯನ್ ಸೆಟಲ್ಮೆಂಟ್ ಅಂತ ಹೇಳ್ಬೋದು. ಇಂಡಿಯಾದಲ್ಲಿ ಅವ್ರು ಬಂದು ಸೆಟಲ್ ಆಗಿರೋದು ದೊಡ್ಡ ಸೆಕೆಂಡ್ ಲಾರ್ಜೆಸ್ಟ್ ಅಂತ ಹೇಳ್ಬೋದು. ಹಾಗೆ ಈ ಪ್ಲೇಸ್ ಇದೆಯಲ್ಲ, ಇದೇನ್ ನೋಡ್ತಾ ಇದೀವೋ ನಾವು ವಿಡಿಯೋದಲ್ಲಿ, ಇದು ಟಿಬೇಟ್ ಅಲ್ಲಿ ಬೆಟ್ಟ ಗುಡ್ಡಗಳ ಮಧ್ಯೆ ಇದ್ದಂತಹ ಸಾಲು ಮನೆಗಳು ಇದೇ ತರ ಸೇಮ್ ಅಲ್ಲಿದೆ ಟಿಬೇಟ್ ಅಲ್ಲಿ ಅನ್ನೋದ್ರ ಬಗ್ಗೆ ಪಿಕ್ಚರ್ ಅಲ್ಲಿ ಇದ್ ಮಾಡಿದ್ದಾರೆ. ಹಾಗೆ ಇದು ಯಾರೋ ಮಹಾನ್ ವ್ಯಕ್ತಿ ಬ್ಲೆಸ್ ಮಾಡಿ ಕಳ್ಸಿರೋ ಅಂತ ಕಲ್ಲನ್ನ ಅಲ್ಲಿ ಇಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ಮುಂದೆ ಬಂದ್ವಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಇದರಿಂದ ಮುಂದೆ ಬರ್ತಾ ಕ್ಯಾಂಪಸ್ ಇದೆ. ಅವರ ಕ್ಯಾಂಪ್ಗಳಲ್ಲಿ ಏನೇನೋ ಥಿಂಗ್ಸ್ಗಳು ಸೇಲ್ ಮಾಡ್ತಿರ್ತಾರೆ, ಅಂದರೆ ಶಾಪಿಂಗ್ ಕಾಂಪ್ಲೆಕ್ಸ್ ಇದು. ಇದರಲ್ಲಿ ಹೋಟೆಲ್ ಇದೆ, ನಮ್ಗೆ ಏನಾದರೂ ಐಟಮ್ಸ್ ಬೇಕಂದ್ರೆ ತಗೊಳ್ಬಹುದು, ಆ ಥರ ಎಲ್ಲ ಇದೆ ನೋಡಿ. ಈ ಥರ ಇದನ್ನೆಲ್ಲ ನೋಡ್ಕೊಂಡು ನಾವು